ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಫೋನ್ ಕಾಲ್ ಸೀಕ್ರೆಟ್ ಸಿಡಿಸಿದ ಕುಮಾರಸ್ವಾಮಿ. ಏನದು ಹಾಗಾದ್ರೆ? ಕೈ ದೊಡ್ಡ ನಾಯಕನ ಬಿಗ್ ಸ್ಕೆಚ್. ಸಿದ್ದರಾಮಯ್ಯನವ್ರಿಗೆ ಅರಗಿಸಿಕೊಳ್ಳಲಾರದ ಆಘಾತ ಕೈಪಾಳ್ಯದಿಂದಾನೇ ಈಗ ಎದುರಾಗಿದೆಯಾ? ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿರುವಂತಹ ಆ ರಿಪೋರ್ಟ್ನಲ್ಲಿ ಏನಿದೆ? ವೆರಿ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಕುತೂಹಲಕ್ಕೆ ಕಾರಣ ಆಗಿದೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕರ್ನಾಟಕ ಪಾಲಿಟಿಕ್ಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ. ಲೋಕಸಭೆಯಲ್ಲೂ ಕೂಡ ಇಲ್ಲಿನ ಹಗರಣಗಳ ವಿಚಾರ ಪ್ರಸ್ತಾಪ ಆಗ್ತಿದ್ದಾಗೆ ಕೋಲಾಹಲ ಸೃಷ್ಟಿಯಾಗಿ ಸದನ ಸ್ವಲ್ಪ ಹೊತ್ತು ಮುಂದೂಡಬೇಕಾದಂತಹ ಸನ್ನಿವೇಶ ಎದುರಾಯಿತು. ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ರಾಷ್ಟ್ರಪತಿಗಳಿಗೆ ದೂರು ಕೊಡೋದಿಕ್ಕೂ ಕೂಡ ದಾಖಲೆಗಳನ್ನು ಇಡೋದಿಕ್ಕೂ ಕಮಲದಳ ಪಡೆ ರೆಡಿ ಆಗಿದೆ. ಈಗ ಮೈಸೂರು ಚಲೋ ಅಂತ ಭರ್ಜರಿ ಸಂಗ್ರಾಮಕ್ಕೆ 3ನೇ ತಾರೀಕಿಂದ ಧುಮುಕ್ತಾ ಇದ್ದು, ಒಂದು ವಾರ ನಿರಂತರವಾಗಿ 10,000 ಜನರನ್ನು ಒಳಗೊಂಡ ಬೃಹತ್ ಹೋರಾಟವನ್ನು ನಡೆಸಿ NDA ಬೇರೆ ಬೇರೆ ರಾಜ್ಯಗಳ ನಾಯಕರೆಲ್ಲ, ದೊಡ್ಡ ದೊಡ್ಡ ಪ್ರಭಾವಿಗಳೆಲ್ಲ ಬಂದು ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸಲಿದ್ದಾರೆ. ಕೇಂದ್ರ ಪ್ರಭಾವಿ ಮಿನಿಸ್ಟರ್ಗಳಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳ ಪ್ರಭಾವಿಗಳು ಇರ್ತಾರೆ ಈ ಪಾದಯಾತ್ರೆಯಲ್ಲಿ. ಇದು ಈ ಕ್ಷಣದ ಅಪ್ಡೇಟ್ ಅಲ್ವಾ. ನೋಡಿದ್ದೀವಿ ಏನೇನು ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ. 10ನೇ ತಾರೀಕಿಗೆ ಇದರ ಸಮಾರೋಪ ನಡೆಸಿ ಸರ್ಕಾರದ ವಿರುದ್ಧ ಸಮರ ಸಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರ್ಚಿ ಬಿಡಲೇಬೇಕು ಅಂತ ಒತ್ತಡ ಹೇರುವಂತಹ ಕೆಲಸ, ಅವರು ಇಳಿಯೋ ತನಕ ನಾವು ಹೋರಾಟ ಬಿಡಲ್ಲ ಅಂತ ಈಗ ಸಮರ ಸಾರಿರೋದು. ಇದರ ನಡುವೆ ನೋಡಿ, ಕುಮಾರಸ್ವಾಮಿ ಅವರು ಬಿಗ್ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ. ಬಿಜೆಪಿ JDSನವ್ರು ಹೋರಾಟ ಮಾಡೋದು ಏನು? ಅಸಲಿಗೀಗ ಸಿದ್ದರಾಮಯ್ಯನವರಿಗೆ ಬಿಸಿ ಮುಟ್ಟಿಸ್ತಾ ಇರೋದೇ ಕೈಪಾಳ್ಯದ ನಾಯಕರು ಅಂತ ಫೋನ್ ಕಾಲ್ ಸೀಕ್ರೆಟ್ ಒಂದನ್ನ ತೆರೆದಿಟ್ಟಿದ್ದಾರೆ. ಇದು ಈಗ ಹುಬ್ಬೇರಿಸುವಂತೆ ಮಾಡಿದೆ. ಇದೇ ಆರೋಪ ಪ್ರತ್ಯಾರೋಪಗಳು ಸುಮಾರು ದಿನಗಳಿಂದ ಆಗ್ತಾ ಇದೆ. ಹೊಸ ವಿಷಯ ಏನೂ ಅಲ್ಲ. ಆದ್ರೆ ಈಗ ಹೇಳಿರೋ ಟ್ವಿಸ್ಟ್ ಇದೆಯಲ್ಲ, ಅದು ಕುತೂಹಲಕಾರಿ. ಈಗ ವಿಜಯೇಂದ್ರ ಮೊನ್ನೆ ಎಲ್ಲ ಮಾಧ್ಯಮಗಳಿಗೆ, ಪೇಪರ್ಗೆಲ್ಲ ಸಂದರ್ಶನ ಕೊಟ್ಟರು. ಅದ್ರಲ್ಲಿ ಅವ್ರು ಹೇಳಿದ್ದು ಅದೇ, ನಮಗಿಂತ ಜಾಸ್ತಿ ಕಾಂಗ್ರೆಸ್ನವರೇ ಮೂಡಾ ವಿಚಾರ ಸೆಷನ್ ಅಲ್ಲಿ ಚರ್ಚೆ ಆಗ್ಬೇಕಿತ್ತು ಅಂತ ಬಯಸಿದ್ರು. ನಮಗಿಂತ ಜಾಸ್ತಿ ಆಸಕ್ತಿಯನ್ನ ಕೈಪಾಳಿದವರೇ ಹೊಂದಿದ್ದಾರೆ. ನಮಗಸಲಿಗೆ ಬಲ ಬರ್ತಿರೋದೇ ಅಲ್ಲಿಂದ ಅನ್ನೋ ತನಕ ಬಂತು. ಅಲ್ಲಿಂದಾನೇ ಹೋರಾಟ ಮಾಡೋದಕ್ಕೆ ದಾಖಲೆಗಳು, ಕಡತಗಳು ಬರ್ತಿವ್ಯಾ ಅನ್ನೋ ತನಕ ಚರ್ಚೆಗಳಾದವು. ಅಷ್ಟೇ ಅಲ್ಲ, ಶಾಸಕರು, ಮಿನಿಸ್ಟರ್ಗಳ ಮೇಲೆ ಸಿದ್ದರಾಮಯ್ಯನವರು ಕೂಗಾಡಿದ್ದಾರೆ. ಯಾಕೆ ನೀವು ಸೆಷನ್ ನಲ್ಲಿ ನನ್ನ ಜೊತೆಗೆ ನಿಲ್ತಿಲ್ಲ ಈ ಎಲ್ಲ ಹಗರಣಗಳ ಆರೋಪದಲ್ಲಿ ಸಮರ್ಥನೆಗೆ ಅಂತ ಸಿಟ್ಟು ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯವನ್ನೆಲ್ಲ ಬಿಜೆಪಿ ಹೇಳ್ತಲ್ವಾ. ಇದನ್ನ ಮುಂಚೆನೆ, ಎಲ್ಲರಿಗಿಂತ ಮುಂಚೆನೆ ಕುಮಾರಸ್ವಾಮಿ ಅವರು ಬಹಳ ದಿನಗಳ ಹಿಂದೆನೆ ಹೇಳಿಬಿಟ್ಟಿದ್ರು, ಇದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಂತಹ ಮಹಾನಾಯಕನೇ ತೆಗೆದಿರೋದು. ಇಷ್ಟು ದಿನ ಆದಮೇಲೆ ದಿಢೀರ್ ಹೊರಗಡೆ ಬಂದಿದೆ ಅಂದ್ರೆ ಸುಮ್ಮನೆ ಅಲ್ಲ ಅಂತ ಕುಮಾರಸ್ವಾಮಿ ಅವರು ಅವತ್ತೇ ಹೇಳಿದ್ರು. ಅದನ್ನ ಈಗ ಎಲ್ಲ ಬಿಜೆಪಿಗರು ಇನ್ನೂ ಡೀಟೇಲ್ ಆಗಿ ಹೇಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಈಗ ಕುಮಾರಸ್ವಾಮಿ ಅವರು ಹೇಳ್ತಿರೋದು ನೋಡಿ, ಅಶೋಕ್ ಅವ್ರಿಗೂ ಒಂದು ಫೋನ್ ಕಾಲ್ ಬರುತ್ತಂತೆ. ಎಂಜಿನಿಯರ್ ಬಗ್ಗೆ, ಯಾವುದೋ ಅಧಿಕಾರಿಯ ಬಗ್ಗೆ ಮಾತನಾಡಿದ್ರು ಅಶೋಕ್ ಅವರು ಮೀಡಿಯಾಗಳ ಮುಂದೆ. ಸೆಷನ್ನಲ್ಲೆಲ್ಲ ಆರೋಪ ಪ್ರತ್ಯಾರೋಪಗಳಾದ್ವಲ್ಲ, ಸಿಕ್ಕಾಪಟ್ಟೆ ಜಟಾಪಟಿ ಆಯ್ತು. ಇದೆರಡು ವಿಷಯ ಬಿಟ್ರೆ, ಮೂಡ ವಾಲ್ಮೀಕಿ ಬಿಟ್ರೆ ಬೇರೆ ಏನು ಚರ್ಚೆನೇ ಆಗಿಲ್ಲ ಅಂದ್ರೂ ತಪ್ಪಾಗಲ್ಲ. ಅಷ್ಟರ ಮಟ್ಟಿಗೆ ಇದು ಕೋಲಾಹಲಕ್ಕೆ ದಾರಿ ಆಯ್ತು. ಮಾತನಾಡುವಾಗ ಅಶೋಕ್ ಅವರು ಯಾವುದೋ ಒಂದು ಎಂಜಿನಿಯರ್ ವಿಚಾರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿರ್ತಾರಂತೆ. ಆ ವಿಚಾರದಲ್ಲಿ DK ಶಿವಕುಮಾರ್ ಅವ್ರ ಫೋನ್ ಬರುತ್ತಂತೆ ಅಶೋಕ್ ಅವ್ರಿಗೆ. ಕುಮಾರಸ್ವಾಮಿ ಅವ್ರು ಹೇಳಿದ್ದು, ಫೋನ್ ಕಾಲಲ್ಲಿ ಅಶೋಕ್ ಅವ್ರಿಗೆ ಬರೀ ಅಂಥದ್ದೆಲ್ಲ ಪದ ಬಳಕೆ ಮಾಡಬೇಡಿ, ಹಿಂದೆ ತಗೊಳ್ಳಿ ಅಂತ ಹೇಳಿ ಇನ್ನೂ ಏನೇನೋ ಚರ್ಚೆಯಾಗತ್ತೆ ಅಷ್ಟೇ ಹೇಳಿದ್ರ, ಇಲ್ಲ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋ ತನಕ ಬಿಡಬೇಡಿ ಅಂತಾನೂ ಹೇಳಿದ್ರ DK ಶಿವಕುಮಾರ್ ಅವರೇ? ಏನೇ ಹೇಳಿದ್ರಿ ಅಶೋಕ್ ಅವ್ರಿಗೆ, ಪ್ರತಿಪಕ್ಷ ನಾಯಕರಿಗೆ ಈ ಕೇಸ್ ಬಗ್ಗೆ ಅಂತ ಪ್ರಶ್ನೆ ಮಾಡ್ತಾರೆ. ಕುತೂಹಲಕಾರಿಯಾಗಿ ನಸುನಕ್ಕು ಕುಮಾರಸ್ವಾಮಿ ಅವರು ಅಶೋಕ್ ಅವ್ರಿಗೆ ಬಂದ ಫೋನ್ ಕಾಲ್ ಸೀಕ್ರೆಟ್ ಅನ್ನ ಇಡ್ತಾರೆ. ನನಗೆ ಗೊತ್ತಿಲ್ಲ ಏನು DK ಶಿವಕುಮಾರ್ ಅವರು ಬಿಜೆಪಿ ಅವ್ರ ಜೊತೆಗೆ ಒಳಗೊಳಗೆ ಕೈ ಜೋಡಿಸಿದ್ದಾರಾ ಅನ್ನೋ ಮಾಧ್ಯಮಗಳ ಪ್ರಶ್ನೆ ಅವ್ರ ಸ್ಟೇಟ್ಮೆಂಟ್ ಆಗ್ತಾ ಇದ್ದ ಹಾಗೆ, ಚೇಚೆ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ, ನಾನು ಯಾಕೆ ಹಂಗೆ ಹೇಳಲಿ ಅಂತ ಅಲ್ಲಿಗೆ ಜಾರಿಸ್ಬಿಡ್ತಾರೆ. 10ರಲ್ಲಿ ದಾನಪತ್ರದಲ್ಲಿ ಏನು ತೋರಿಸಿದಿರಿ? ಅಗ್ರಿಕಲ್ಚರ್ ಅಂತಲೇ ತೋರಿಸಿದಿರಿ. ಆಗ್ಲೂ ಹೋಗಿ ನೋಡ್ಕೊಳ್ಳಿಲ್ವಾ CIT ಬಿದ್ದಿದ್ದು ಅಂತ ಹೇಳಿ, ಮೂಡೋದು ಅಂತ ಹೇಳಿ? ಆಗ್ಲೂ ಯಾರು ನೋಡ್ಲಿಲ್ವಾ? 14ರಲ್ಲಿ ಲೆಟರ್ ಬರೋದಲ್ಲ ನಿಮ್ಮ ಧರ್ಮಪತ್ನಿ, ಆಗೇನಂತ ಅರ್ಜಿ ಕೊಟ್ಟು ನಾನು ಸ್ವಯಂ ಖರೀದಿ ಮಾಡಿರೋ ಆಸ್ತಿ ಅಂತ ಬರ್ಕೊಟ್ಟಿದ್ದೀರಿ. ಅಲ್ಲಿ ಅದು ಅರ್ಜಿ ಕೊಟ್ಟಾಗ ನನ್ನ ಸ್ವಂತ ಖರೀದಿ ಆಸ್ತಿ ಇದು ಅಂತ ಹೇಳಿ, ನನ್ನ ಜಾಗದಲ್ಲಿ ಸೈಟ್ ಮಾಡಿಬಿಟ್ಟಿದ್ದೀರಿ ಅಂತೇಳಿ.
ಇದನ್ನ ನಾವು ಕೇಳಿದ್ದಷ್ಟೇ ಸಿದ್ದರಾಮಯ್ಯನವರೇ. ಈಗ ಅಶೋಕ್ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರಿಗೆ, ಅದು ಯಾವುದೋ ಇಂಜಿನಿಯರ್ಗಳ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡಿದ್ರು ಅಂತ ಹೇಳಿ ಫೋನ್ ಮಾಡಿ ದೂರವಾಣಿ ಮಾಡಿ ಹೇಳಿದ್ರಂತೆ ಅಶೋಕ್ಗೆ. ಆ ಪದ ವಾಪಸ್ ತಗೊಳ್ಳಿ. ದೂರವಾಣಿಯಲ್ಲಿ ಬರೀ ಅಷ್ಟೇ ಹೇಳಿದ್ರು, ಇನ್ನೇನಾದರೂ ಚರ್ಚೆ ಮಾಡಿದ್ರು ವಿರೋಧ ಪಕ್ಷದ ನಾಯಕರಿಗೆ. ಇನ್ನು ಸೀರಿಯಸ್ ಆಗಿ ಮಾಡಿ ಇದನ್ನ ಹೋರಾಟನ ಇಳಿಸಿ ಸಿದ್ದರಾಮಯ್ಯ ಅಂತ ಹೇಳಿದ್ರು. ಬರೀ ದೂರವಾಣಿ ಕರೆ ಮಾಡಿ ಇಂಜಿನಿಯರ್ ಮಾತ್ರ ಮಾತಾಡಿದ್ರು ನಮ್ಮ ಡೆಪ್ಟಿ ಸಿಎಂ ಅವರು. ಸೊ ಬಿಜೆಪಿಯ ಪ್ರತಿಪಕ್ಷ ನಾಯಕರಿಗೆ, ಹೋರಾಟಕ್ಕಿಳಿದಿರುವಂತಹ ಪ್ರಮುಖ ನಾಯಕರಿಗೆ ಕಾಂಗ್ರೆಸ್ ಪಾಳ್ಯದಿಂದ ಫೋನ್ ಕಾಲ್ ಮೂಲಕ ಇನ್ಸ್ಟ್ರಕ್ಷನ್ನೂ ಆಗ್ತಿದೆಯಾ? ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಕುರ್ಚಿ ಶೇಕ್ಗೆ ದೊಡ್ಡದೊಂದು ರಣವ್ಯೂಹವೇ ರೆಡಿ ಆಗಿದೆಯಾ ಪಕ್ಷದ ಒಳಗೆ ಹೊರಗೆ ಅನ್ನೋದು ಈಗ ಹುಬ್ಬೇರಿಸುವಂತೆ ಮಾಡಿದೆ ಕುಮಾರಸ್ವಾಮಿ ಅವರ ಈ ಹೇಳಿಕೆ. ಹಾಗಾದ್ರೆ ಬಿಜೆಪಿ ಇಷ್ಟು ತೀವ್ರ ಸ್ವರೂಪದಲ್ಲಿ ಕೈಗೆತ್ಕೊಳ್ಳೋದಿಕ್ಕೆ ಇದು ಒಂದು ಕಾರಣ ಇರಬಹುದೇನೋ? ಅದರ ನಡುವೆ ನೋಡಿ, ಮೂಡಾ ಕೇಸಲ್ಲಿ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ. ಈಗ ರಾಜ್ಯಪಾಲರತ್ತ ಎಲ್ಲರ ಚಿತ್ತ ಈ ಕೇಸಲ್ಲಿ. ವಾಲ್ಮೀಕಿ ಕೇಸಲ್ಲಂತೂ ಇಡೀ ದಿನೇ ಟೈಟ್ ಮಾಡ್ತಿದೆ, ಒಬ್ಬರಾದ್ಮೇಲೆ ಒಬ್ರು ಕುತ್ತಿಗೆಗೆ ಬರ್ತಿದೆ. ಇದು ಈಗ ಹಣಕಾಸು ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರನ್ನ ವಿಚಾರಣೆಗೆ ಒಳಪಡಿಸೋ ತಯಾರಿ ಮಾಡಿದ್ದು ನೇರವಾಗಿ ಮುಖ್ಯಮಂತ್ರಿಗಳ ಕುತ್ತಿಗೆಗೆ ಬರುತ್ತಾ ಅನ್ನೋ ತನಕ ಚರ್ಚೆಗಳಾಗ್ತಿದೆ. ಮೂಡಾದಲ್ಲಿ ಮತ್ತೊಂದ್ ಕಡೆ ರಾಜ್ಯಪಾಲರ ಅಂಗಳಕ್ಕೆ ದೂರ ಹೋಗಿದೆಯಲ್ಲ ಅಬ್ರಹಾಂ ಅವರು, ಟಿ ಜೆ ಅಬ್ರಹಾಂ ಅವರು ದೂರು ಕೊಟ್ಟಿದ್ದಾರೆ. ಏನೇನು ಆರೋಪ ಮಾಡಿದ್ದಾರೆ ಅವರು? ಪ್ರಕರಣದಲ್ಲಿ ದಾಖಲೆಯನ್ನ ತಿರುಚಲಾಗಿದೆ. ಸುಮ್ಮನೆ ಆರೋಪ ಅಲ್ಲ, ಅದಕ್ಕೆ ತಿರುಚಿದ್ದಾರೆ ಅನ್ನೋದಕ್ಕೆ ಅವ್ರ ಕಡೆಯಿಂದ ಒಂದಷ್ಟು ದಾಖಲೆಗಳು, ವಂಚನೆ, ಪ್ರಭಾವ ಬೀರಿರೋದು ಸೇರಿದಂತೆ ಹಲವಾರು ವಿಚಾರಗಳ ವಿರುದ್ಧ ಕಾನೂನು ಸಮರ ನಡೆಸೋದಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ನಾವು. ರಾಜ್ಯಪಾಲರ ಅನುಮತಿ ಕೊಟ್ರೆ ಕೋರ್ಟ್ಗೆ ಹೋಗ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಅಂತ ಈಗ ಹೋಗಿರೋದಲ್ವಾ ರಾಜಭವನಕ್ಕೆ ಅವರು. ಈಗ ರಾಜ್ಯಪಾಲರು ಏನ್ ಮಾಡ್ತಿದ್ದಾರೆ? ಸಮಾಲೋಚನೆ ನಡೆಸ್ತಿದ್ದಾರೆ ಇದ್ರ ಬಗ್ಗೆ, ದೂರಿನ ಬಗ್ಗೆ. CS ವರದಿ ನಿರೀಕ್ಷೆಯಲ್ಲಿದ್ದಾರೆ ಗವರ್ನರ್. ಮುಖ್ಯ ಕಾರ್ಯದರ್ಶಿಗಳಿಗೆ ಮೂಡಾ ರಿಪೋರ್ಟ್ ಅನ್ನು ಕೇಳಿದ್ದಾರೆ. ಮತ್ತು ಈಗ ಏನ್ ದೂರು ಬಂದಿದೆಯಲ್ಲ ಇಂತಿಂಥ ತಪ್ಪುಗಳಾಗಿವೆ ಅಂತ, ಅದಕ್ಕೆ ತಾಳೆಯಾಗುವಂತಹ ದಾಖಲೆಗಳನ್ನ ತರಿಸ್ಕೊಳ್ತಾರೆ. ಇದಾಗಿದೆಯಾ ಆಗಿಲ್ವಾ ಅಂತ CS ಇಂದ ರಿಪೋರ್ಟ್ ಕೇಳಿದ್ದಾರೆ. ವರದಿ ಬಂದ ಬಳಿಕ ಕಾನೂನು ಸಲಹೆ ಕಳಿಸ್ತಾರೆ. ಅದನ್ನ ಮುಖ್ಯಮಂತ್ರಿಗಳು ಇಂತಹ ಆರೋಪ ಎದುರಿಸಿದಾಗ ಅಥವಾ ಅವರು ಹಿಂದೆ ಇಷ್ಟಿಷ್ಟು ವರ್ಷಗಳ ಹಿಂದೆ ಇಂತಿಂಥದ್ದಾಗಿದೆ ಏನು ಮಾಡಬಹುದು ಅನ್ನುವ ಕಾನೂನು ಸಲಹೆ ಕಳಿಸ್ಕೊಡ್ತಾರೆ. ಸರ್ಕಾರದಿಂದ ಸುದೀರ್ಘ ಅವಲೋಕನ ನಡೆಯುತ್ತೆ. ಅದು ಯಾವಾಗ ಆಗುತ್ತೆ? ಈ ಪ್ರಾಸೆಸ್ ಎಲ್ಲ ತುಂಬಾ ದೂರ ಇಲ್ಲ, ನಾಳೆ ನಾಡಿದ್ದು ಇದೆಲ್ಲ ಪ್ರಕ್ರಿಯೆಗಳು ಆಗಲಿವೆ. ರಾಜಭವನಕ್ಕೆ ವರದಿ ಬರುತ್ತೆ, ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ರೀತಿ ಅಳೆದು ತೂಗಿ ವರದಿಯನ್ನ ಕೊಡ್ತಾರೆ. ಅದಾದ ಮೇಲೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಒಂದು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಈ ದೂರಿಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ CM ಆನ್ಸರ್ ಮಾಡಬಹುದು. ಅವ್ರೇನಾದ್ರೂ ದಾಖಲೆ ಕೊಡದಿದ್ರೆ ಕೊಡಬಹುದು. ಆಗ ಬುಧವಾರ ಗುರುವಾರ ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣ ಆಗಿ ಈ ವೀಕೆಂಡ್ ಒಳಗಡೆ ರಾಜ್ಯಪಾಲರು ಒಂದು ತೀರ್ಮಾನಕ್ಕೆ ಬರುವಂತ ದಟ್ಟ ಸಾಧ್ಯತೆಗಳಿವೆ. ಟಿ ಜೆ ಅಬ್ರಹಾಂ ಅವರು ಹೇಳ್ತಿರೋದು ರಾಜ್ಯಪಾಲರು ಅನುಮತಿ ಕೊಟ್ಟೇ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಯಾಕಂದ್ರೆ ಅವ್ರಿಗೆ ಅಂತಹ ಪೂರಕವಾದ ದಾಖಲೆಗಳನ್ನೇ ನಾವು ಒದಗಿಸಿದ್ದೀವಿ, ಅವಕಾಶ ಸಿಗ್ತಾ ಇದ್ದ ಹಾಗೆ ಕೋರ್ಟ್ಗೆ ಹೋಗ್ತೀವಿ ನಾವು ಅಂತ ಈಗ ಸವಾಲು ಹಾಕಿರೋದು. ಸೊ ಇಲ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆಗಳಾಗುವಂತಹ ಸುಳಿವುಗಳು ಸಿಗ್ತಾ ಇದ್ದಾವೆ. ರಾಜ್ಯಪಾಲರ ಅಂಗಳದಲ್ಲಿದೆ, ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಇದ್ರ ನಡುವೆ ಕುಮಾರಸ್ವಾಮಿ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಓಪನ್ ಆಗಿ. ಬಿಜೆಪಿಯವರು ಪರೋಕ್ಷವಾಗಿ ಹೇಳ್ತಾ ಇದ್ರೆ ಕುಮಾರಸ್ವಾಮಿ ಅವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಈ ರೀತಿಯೆಲ್ಲ ಆಗ್ತಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ತಪ್ಪು ಮಾಡಿಲ್ವಾ ಇಲ್ಲಿ ಅಂತ ಕೇಳ್ತಿದ್ದಾರೆ. ಅವರು ಸ್ವಂತ ಜಮೀನು, ನಮ್ಮದೇ ಜಮೀನನ್ನ ಮೂಡಾದವರು ಕಬಳಿಸಿದ್ದಾರೆ, ನಮಗಿಂತಿಂತ ಪರಿಹಾರ ಬೇಕು ಅಂತ ಪತ್ರದಲ್ಲಿ ಬರೀತೀರಿ. ಈಗ ದಾನ ಬಂದಿದ್ದು ಅಂತ ಪೂರಕವಾದ ದಾಖಲೆಗಳು ಎಲ್ಲ ಇಟ್ಟು ಮತ್ತೊಬ್ಬರ ತಲೆ ಮೇಲೆ ಅವರೇ ಸೈಟ್ ಕಬಳಿಸಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ, GT ದೇವೇಗೌಡ, ಸಾರಾ ಮಹೇಶ್ ಕಡೆಗೆಲ್ಲ ಬಾಣ ಬಿಸಾಕ್ತಾರೆ. ಹಾಗಾದ್ರೆ ನಿಮ್ಮ ಕಡೆಯಿಂದ ತಪ್ಪಾಗಿಲ್ವಾ ಅಂತ ಕೆಲವು ವಿಚಾರಗಳನ್ನ ಒಂದೊಂದೇ ಬಿಡಿಸಿಟ್ಟು ಪ್ರಶ್ನೆ ಮಾಡ್ತಿದ್ದಾರೆ. ಆಯ್ತು, ಕಾನೂನು ಹೋರಾಟನೇ ಮಾಡೋಣ ಬಿಡಿ. ಹೋರಾಟ ಪಾದಯಾತ್ರೆ ಮೂಲಕ ಒಂದು ಕಡೆ ಆಗತ್ತೆ, ಕಾನೂನು ಹೋರಾಟದ ಮೂಲಕವೂ ಆಗತ್ತೆ. ಒಟ್ಟಿನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟೋದು ಗ್ಯಾರಂಟಿ ಅನ್ನೋ ಓಪನ್ ಚಾಲೆಂಜ್ ಹಾಕಿರೋದು. ಕಾದು ನೋಡೋಣ. ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಏರ್ತಾ ಇದೆ ಈ ಹಗರಣಗಳ ಸುತ್ತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.